ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋ ಬಂದಿದೆ. ಕಿಚ್ಚನ ಪಂಚಾಯತಿಯಲ್ಲಿ ಅಶ್ವಿನಿ ಗೌಡ ಅವರಿಗೆ ಸಖತ್ತಾಗಿ ಕ್ಲಾಸ್ ತಗೋತಿದ್ದಾರೆ ಅಂತ ಹೇಳ್ಬೋದು. ಇದು ಕಳೆದ ವಾರದಲ್ಲೇ ಆಗ್ಬೇಕಿತ್ತು, ಆದ್ರೆ ಈ ವಾರಕ್ಕೆ ಮುಂದೂಡಿದ್ದಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಕಳೆದ ವಾರ ಅದ್ರ ಬಗ್ಗೆ ಹೈಪ್ ಜಾಸ್ತಿ ಇರ್ಲಿಲ್ಲ. ಕಲಾವಿದ್ರ ಬಗ್ಗೆ ಚಪ್ಪಲಿ ತೋರಿಸಿದ್ರು ಅನ್ನೋದು ಆ ಟೈಮಲ್ಲಿ ಮಾತ್ರ ಬಂದಿತ್ತು. ಯಾವ್ದಂದ್ರೆ ಕಿಚನ ಪಂಚಾಯತಿಯಲ್ಲಿ ಮಾತ್ರ ಬಂದಿತ್ತು. ಅವ್ರಿಗೂ ಕ್ಲಾರಿಟಿ ಇರ್ಲಿಲ್ವೋ ಏನೋ ಗೊತ್ತಿಲ್ಲ, ಯಾವಾಗ ಸುಮ್ನಾಗಿದ್ರು. ಆದ್ರೆ ಈ ವಾರದ ಮಧ್ಯಂತರದಲ್ಲೂ ಕೂಡ ಸಿಕ್ಕಾಪಟ್ಟೆ ಅದು ಸೌಂಡ್ ಮಾಡ್ತು ಅಂತ ಹೇಳ್ಬೋದು. ಧನುಷ್ ಅವರಾಗಿರ್ಬೋದು, ಗಿಲ್ಲಿ ಅವರಾಗಿರ್ಬೋದು, ತುಂಬಾ ಜನ ಅದನ್ನ ಎತ್ತಿ ಹಿಡಿದ್ರು. ಈಗ ಅದಕ್ಕೆ ಕಲಾವಿದರ ಬಗ್ಗೆ ಮಾತಾಡಿದ್ದಲ್ಲ ಅಂತ ಕ್ಲಾರಿಟಿನ ಕೊಡ್ತಿದ್ದಾರೆ ಕಿಚ್ಚ ಸುದೀಪ್ ಅವರು. ಆದ್ರೆ ಇದು ಎಷ್ಟರ ಮಟ್ಟಿಗೆ ಕ್ಲಾರಿಟಿನ ಕೊಡ್ತಾರೆ ಅಥವಾ ಎಷ್ಟರ ಮಟ್ಟಿಗೆ ಕ್ಲಾಸ್ ನ ತಗೋತಾರೆ ಅಂತ ನೋಡ್ಬೇಕು ಕಾಯ್ದು. ಕಳೆದ ವಾರದ ಕಿಚನ ಪಂಚಾಯಿತಿ ಅಂದ್ರು ಯಾರಿಗೂ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ತಪ್ಪು ಮಾಡಿದವ್ರ ಒಬ್ರು ಆದ್ರೆ ಬೈಸ್ಕೊಳ್ಳೋದು ಇನ್ನೊಬ್ರು ಆಗಿತ್ತು ಅಂತ ಹೇಳ್ಬೋದು. ತಪ್ಪು ಮಾಡಿದವ್ರನ್ನ ದೊಡ್ಡ ತಪ್ಪು ಮಾಡಿದವ್ರನ್ನ ಬಿಟ್ಟು ಚಿಕ್ಕದಾಗಿ ಗೊತ್ತಿಲ್ಲದೆ ಆಗಿರೋ ತಪ್ಪನ್ನ ಎತ್ತಿ ಹಿಡಿದ್ರು ಅಂತ ಹೇಳ್ಬೋದು ಕಳೆದ ವಾರ. ಆದ್ರೆ ಈ ವಾರನಾದ್ರೂ ಸರಿಯಾಗಿ ಕಿಚ್ಚನ ಪಂಚಾಯಿತಿ ಆಗುತ್ತಾ, ಯಾರ್ಯಾರಿಗೆ ಪಾಠ ಕಲಿಸ್ಬೇಕು ಅವ್ರವ್ರಿಗೆ ಪಾಠ ಕಲಿಸ್ತಾರ ಅಥವಾ ಮೇಲ್ ವಿಚಾರಕ್ಕೆ ಮಾತ್ರ ಹೇಳ್ಬಿಡ್ತಾರ ಅಂತ ಕಾಯ್ದು ನೋಡ್ಬೇಕಾಗಿದೆ. ಇನ್ನು ಅಶ್ವಿನಿ ಗೌಡ ಅವರು ಇವಾಗ ಕೂಡ ಹೇಳ್ತಾರೆ, ಕಲಾವಿದರಿಗೆ ಚಪ್ಪಲಿಯನ್ನ ತೋರಿಸ್ತಾರೆ, ಅದು ಸರಿಯಲ್ಲ ಅನ್ನೋ ರೀತಿ ಮಾತಾಡ್ತಾರೆ. ಅದಕ್ಕೆ ವಿಟಿ ಮೂಲಕ ಕಿಚ್ಚ ಸುದೀಪ್ ಅವರು ಕ್ಲಾರಿಟಿನ ಕೊಟ್ಟಿದ್ದಾರೆ. ಅದರಲ್ಲಿ ರಕ್ಷಿತಾ ಅವರು ಕ್ಲಿಯರ್ ಆಗಿ ನಿಮ್ಮ ಓಟ್ ನಾನು ಕಾಲಲ್ಲಿ ಹಾಕಿ ತುಳಿತೀನಿ ಅಂತ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಅದಕ್ಕೆ ಕಿಚ್ಚ ಸುದೀಪ್ ಅವರು ಇದು ಕಲಾವಿದರಿಗೆ ಮಾಡಿದಂತ ಅವಮಾನ ಅಲ್ಲ, ನಿಮ್ಮ ವೈಯಕ್ತಿಕವಾಗಿ ಅವರು ಹೇಳಿರೋದು, ಅದ್ರಲ್ಲೂ ನಿಮಗ್ ಕೂಡ ಅವಮಾನ ಅಲ್ಲ, ಅದು ಓಟ್ಗೆ ನಾನು ನಂಗೆ ಓಟ್ ಬೇಕಾಗಿಲ್ಲ ಅಂತ ಹೇಳಿದ್ರು ಹೊರತಾಗಿ ನಿಮಗ್ ಮಾಡಿದಂತ ಅವಮಾನನೂ ಅಲ್ಲ, ಕಲಾವಿದರಿಗೆ ಮಾಡಿದಂತ ಅವಮಾನನೂ ಅಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದ್ ಮಾತನ್ನ ಕೂಡ ಹೇಳ್ತಾರೆ, ಈ ಶೋನ ನಡೆಸ್ಕೊಡ್ತಾ ಇರೋದು ಕೂಡ ಒಬ್ಬ ಕಲಾವಿದ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಕರ್ನಾಟಕದಲ್ಲಿರುವಂತ ಪ್ರತಿಯೊಬ್ಬ ಕಲಾವಿದರಿಗೂ ಇದು ರಾಂಗ್ ಇನ್ಫಾರ್ಮೇಶನ್ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಅಶ್ವಿನಿ ಗೌಡ ಅವರು ಇಲ್ಲಿ ಕೂಡ ಇಷ್ಟೆಲ್ಲ ಆದ್ಮೇಲೂ ಅಲ್ಲಿ ಇರುವಂತ ಕಂಟೆಸ್ಟೆಂಟ್ ಗಳು ಕೂಡ ನೀವು ತಪ್ಪಾಗಿ ಹೇಳ್ತಿದ್ದೀರಾ ಅಂತ ಹೇಳಿದ್ರು ಕೂಡ, ಮ್ಯಾನಿಪುಲೇಟ್ ಮಾಡಿ ಹೇಳ್ತಾ ಇದ್ದೀರಿ ಕೂಡ ಅಂದ್ರೂ ಕೂಡ ಇವರು ತಿದ್ದುಕೋಲಿಲ್ಲ ಅಂತ ಹೇಳ್ಬೋದು. ಕಿಚ್ಚ ಸುದೀಪ್ ಅವರು ಮುಂದೆ ಕೂಡ ಅದನ್ನೇ ಹೇಳ್ತಿದ್ದಾರೆ, ಇವಳು ನಾಟಕ ಮಾಡ್ಕೊಂಡು ನಿಮ್ಮ ಕಲಾವಿದರಿಗೆ ಅವಮಾನ ಮಾಡ್ಕೊಂಡು ಕಾಲಲ್ಲಿ ತುಳಿತೀನಿ ಅಂತ ತೋರಿಸ್ತಿದ್ದಾಳೆ ಅಂತ ಹೇಳ್ತಾರೆ. ಏನಮ್ಮ ಮೇಡಮ್ ನಿಮ್ದು ಅಂತ ಹೇಳ್ಬೇಕು. ಯಾಕಪ್ಪ ಅಂದ್ರೆ ಇಷ್ಟು ಕಿಚ್ಚನ ಪಂಚಾಯಿತಿಯಲ್ಲೂ ಕೂಡ ಕಿಚ್ಚ ಅವ್ರ ಮುಂದೆ ಅಷ್ಟು ಜನ ಅವ್ರು ಮಾಡಿರೋ ತಪ್ಪು ಅಂತ ಹೇಳಿದ ಮೇಲೂ ತಿದ್ಕೋದಿಲ್ಲ, ಮತ್ತೆ ಅಲ್ಲೂ ಕೂಡ ಹಂಗೆ ಮಾತಾಡ್ತಾರೆ ಅಂದ್ರೆ ಇನ್ನೇನ್ ಹೇಳ್ಬೇಕು. ಇಲ್ಲಿ ಕಲಾವಿದ್ರಿಗೆ ಅವಮಾನ ಆಯ್ತಾ ಅಂತ ಕಿಚ್ಚ ಸುದೀಪ್ ಅವರು ಕ್ವಶನ್ ಮಾಡಿದ್ದಾರೆ ಅಶ್ವಿನಿ ಗೌಡ ಅವರಿಗೆ. ಅದಕ್ಕೆ ಅಶ್ವಿನಿ ಗೌಡ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ಕಾಯ್ದು ನೋಡ್ಬೇಕು. ಇನ್ನು ರಿಷಾ ಅವ್ರಿಗೂ ಇದೇ ರೀತಿಯಾಗಿ ಕ್ಲಾಸ್ ತಗೋಬೇಕು ಅಂತ ಎಲ್ರಿಗೂ ಕಾಯ್ತಾ ಇದ್ದಾರೆ. ಅವ್ರಿಗೂ ಕ್ಲಾಸ್ ಇದ್ದೇ ಇರುತ್ತೆ, ಆದ್ರೆ ಅದು ಎಷ್ಟರ ಪ್ರಮಾಣದಲ್ಲಿರುತ್ತೆ. ಹಾಗೇನೆ ಮ್ಯಾನ್ ಹ್ಯಾಂಡ್ಲಿಂಗ್ ಕೂಡ ಆಗಿದ್ದೆ. ಇಲ್ಲಿ ಅವ್ರನ್ನ ಮನೆಗೆ ಕಳಿಸ್ತಾರ ಇಲ್ವಾ ಅನ್ನೋದನ್ನ ನೋಡ್ಬೇಕು. ಬರೀ ಬುದ್ಧಿ ಹೇಳಿ ಅಥವಾ ಬೈದ್ ಬುದ್ಧಿ ಹೇಳ್ತಾರ, ಬರೀ ಬುದ್ಧಿ ಹೇಳ್ತಾರ ಅನ್ನೋದು ಕೂಡ ಇಲ್ಲಿ ಕಾಯ್ದು ನೋಡ್ಬೇಕಾಗಿದೆ. ಇನ್ನು ಮನೆಗಂದ್ರು ಕಳ್ಸೋದಂದ್ರು ಡೌಟ್ ಅಂತ ಹೇಳ್ಬಹುದು. ಯಾಕಪ್ಪ ಅಂದ್ರೆ ಬಿಗ್ ಬಾಸ್ಗೆ TRP ಬೇಕೇ ಬೇಕು. TRP ಬೇಕು ಅಂದ್ರೆ ಅಶ್ವಿನಿ ಗೌಡ ಅವ್ರು ತಪ್ಪು ಮಾಡ್ತಾನೆ ಇರ್ಬೇಕು, ಗಿಲ್ಲಿ ಅವ್ರಿಗೆ ಟಾನ್ ಕೊಡ್ತಾನೆ ಇರ್ಬೇಕು, ಅಂದ್ರೆ ಮಾತ್ರ ಬಿಗ್ ಬಾಸ್ TRP ಹೋಗೋದು. ಸೊ ಹಾಗಾಗಿ ರಿಷಾ ಅವ್ರಿಗಾಗಿರ್ಬೋದು, ಅಶ್ವಿನಿ ಗೌಡ ಅವ್ರಿಗಾಗಿರ್ಬೋದು, ಅವ್ರು ಬುದ್ಧಿ ಹೇಳ್ತಾರೋ ಹೊರತಾಗಿ ಬೈದು ಬುದ್ಧಿಯನ್ನ ಹೇಳೋದಿಲ್ಲ ಅಂತ ಹೇಳ್ಬೋದು. ಇನ್ನು ಕಾಯ್ದು ನೋಡೋಣ ಏನಾಗುತ್ತೆ ಅಂತ. ಇದೇ ರೀತಿಯಾಗಿರುವಂತ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನೆಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.